ವಿದ್ಯಾರ್ಥಿಗಳು, ಈ ದಿವಸ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯ ನೆಕ್ಸ್ಟ್ ಪ್ರಶ್ನೆಗಳನ್ನು ಹಿಂದಿನ ಎರಡೂ ವಿಡಿಯೋದಲ್ಲಿ ನಾವು 24ನೇ ಪ್ರಶ್ನೆ ತನಕ ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. 25ನೇದು 510 ಮತ್ತು 92 ಈ ಪೂರ್ಣಾಂಕಗಳ ಲಾಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ. ಹಾಗೆಯೇ ಲಾಸ ಇಂಟು ಮಾಸ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂತಂದೇಳಿ ತಾಳೆ ನೋಡಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳು 510 ಇನ್ನೊಂದು 92, ಇವನ್ನ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೊಂಡಾದ್ಮೇಲೆ ಅವುಗಳ ಲಾಸ ಮತ್ತು ಮಾಸಗಳನ್ನ ತಗೊಳ್ಳೋಣ. 510 ನಾವು 5ರಿಂದ ತಗೊಂಡ್ರೆ 5 1 0, 5 2, ನೆಕ್ಸ್ಟು 2 5 2 1, ನೆಕ್ಸ್ಟು 3 3 1 3 7, ಅಲ್ಲಿ ನೆಕ್ಸ್ಟು 17 1. ಇದು ನಮಗೆ ಬರ್ತಕ್ಕಂಥದ್ದು. ಇದು 510ರ ಅವಿಭಾಜ್ಯ ಅಪವರ್ತನಗಳು. 2 ಇಂಟು 3 ಇಂಟು 5 ಇಂಟು 17 ಇಂಟು 1. ಇದು 92 ತಗೊಂಡ್ರೆ 2 2 4 2 6 2 2 2 3. ನೆಕ್ಸ್ಟು ಇದು ಅವಿಭಾಜ್ಯ ಆಗಿರೋದ್ರಿಂದ 23 1. ಅಲ್ಲಿಗೆ 92 ಈಸ್ ಈಕ್ವಲ್ ಟು ಏನು ಬರುತ್ತೆ, 2 ಇಂಟು 2 23 ಇಂಟು 1 ಆಯಿತು. ಇದರಲ್ಲಿ ನಮಗೆ ಸಾಮಾನ್ಯ ಅಪವರ್ತನಗಳನ್ನು ನಾವು ತಗೊಂಡಾಗ 2 2 1 ಮತ್ತು 1. ಅಲ್ಲಿಗೆ ನಮಗೇನು ಸಿಗುತ್ತೆ, ಮಾಸ ಇಸ್ ಈಕ್ವಲ್ ಟು 2 ಇಂಟು 1 ಅಂದರೆ ಅಲ್ಲಿಗೆ 2 ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ನಾವು ಲಾಸ ತಗೊಳ್ಳೋದಾದ್ರೆ ಲಾಸ ಇಸ್ ಈಕ್ವಲ್ ಟು ಏನು ಬರುತ್ತೆ, ಲಾಸವನ್ನು ತಗೊಳ್ಳೋದಾದ್ರೆ ಇಲ್ಲಿರ್ತಕ್ಕಂಥದ್ದು 2 ಇಂಟು 3 ಇಂಟು 5 ಇಂಟು 17 ಎಲ್ಲದೂ ಕೂಡ ನಮಗೆ ಸಿಗುತ್ತೆ. ಅಂದರೆ 2 ಇಂಟು 2 ಇಂಟು 3 ಇಂಟು 5 ಇಂಟು 17 ಇಂಟು 23. ಇದಷ್ಟನ್ನು ನಮಗೆ ಗುಣಿಸಿದಾಗ ನಮಗೆ 23,460 ಬಂತು. ಇದು ಲಾಸ, ಮಾಸ 2 ಆಯಿತು. ಹಾಗೆಯೇ ಇದರ ತಾಳೆ ನೋಡಿ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ಮೊದಲನೇ ಸಂಖ್ಯೆ ಇದು ಎ, ಎರಡನೇ ಸಂಖ್ಯೆ ಬಿ. ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಎ ಇಂಟು ಬಿ ಅಂದರೆ 510 ಇಂಟು 92 ಇಸ್ ಈಕ್ವಲ್ ಟು 2 ಇಂಟು 23,460. ಅಲ್ಲಿಗೆ 510 ಇಂಟು 92 ಗುಣಿಸಿದರೆ 0 2 5 2 10 0 9 1 9 45. ಅಲ್ಲಿಗೆ 0 2 9 6 4 46,920 ಆಯಿತು. ಇದನ್ನು ತಗೊಂಡ್ರೆ 0 6 2 12 4 1 4 2 8 1 9 3 2 6 2 2 4 ಎರಡೂ ಕೂಡ ಸಮನಾಗಿರ್ತಕ್ಕಂಥವು ಸಿಗುತ್ತೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕದಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x ಸ್ಕ್ವಯರ್ ಮೈನಸ್ 7x ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x ಸ್ಕ್ವಯರ್ ಮೈನಸ್ 7x ಮೈನಸ್ 3. ಇದನ್ನ ಫಸ್ಟ್ ಅಪವರ್ತನ ಕ್ರಮಕ್ಕೆ ನಾವು ತಗೊಳ್ಳೋಣ. 6x ಸ್ಕ್ವಯರ್ ಮೈನಸ್ 7x ಮೈನಸ್ 3. ಅಲ್ಲಿಗೆ 6 3 18 ಆಗುತ್ತೆ.
18ರ ಅಪವರ್ತನಗಳನ್ನು ತಗೊಂಡ್ರೆ 9 ಇಂಟು 2, 9 2 18, 9 2 ಕಳೆದ್ರೆ 7 ಆಯಿತು. ಹಾಗಾಗಿ ನಮಗೆ ಸಿಗ್ತಕ್ಕಂಥದ್ರಲ್ಲಿ 6x² ಮೈನಸ್ 9x ಪ್ಲಸ್ 2x ಮೈನಸ್ 3 ಇಸ್ ಈಕ್ವಲ್ ಟು 6x² ಅನ್ನು ನಾವು ತಗೊಳ್ಳೋದಾದ್ರೆ ಇದರಲ್ಲಿ 3x ಅನ್ನು ಹೊರಗೆ ತೆಗೆದುಬಿಡೋಣ. ಉಳಿತಕ್ಕಂಥದ್ದು 2x ಮೈನಸ್ 3 ಉಳಿತು, ಪ್ಲಸ್ 1 ಹೊರಗೆ ತೆಗೆದ್ರೆ 2x ಮೈನಸ್ 3 ಉಳಿತು ಇಸ್ ಈಕ್ವಲ್ ಟು 0 ಮಾಡ್ಕೊಳ್ಳೋಣ. 0 ಇಸ್ ಈಕ್ವಲ್ ಟು 2x ಮೈನಸ್ 3 ಇಂಟು 3x ಪ್ಲಸ್ 1. ಅದನ್ನು 0ಕ್ಕೆ ಸಮ ಮಾಡ್ಕೊಂಡ್ರೆ 2x ಮೈನಸ್ 3 ಇಸ್ ಈಕ್ವಲ್ ಟು 0, 3x ಪ್ಲಸ್ 1 ಇಸ್ ಈಕ್ವಲ್ ಟು 0. 2x ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 3/2 ಆಯಿತು. 3x ಇಸ್ ಈಕ್ವಲ್ ಟು ಮೈನಸ್ 1, x ಇಸ್ ಈಕ್ವಲ್ ಟು ಮೈನಸ್ 1/3 ಆಯಿತು. ಇಲ್ಲಿ ಎ ಬೆಲೆ 6 ಇದೆ, ಬಿ ಬೆಲೆ ಮೈನಸ್ 7 ಇದೆ, ಸಿ ಬೆಲೆ ಮೈನಸ್ 3 ಇದೆ. ನಮಗೆ ಸಹಗುಣಕಗಳದು ಮತ್ತು ಶೂನ್ಯತೆಗಳ ಗುಣಲಬ್ಧ ಬೇಕಿರ್ತಕ್ಕಂಥದ್ದು. ಹಾಗಾಗಿ ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಶೂನ್ಯತೆಗಳ ಮೊತ್ತವನ್ನು ತಗೊಂಡ್ರೆ ಇದನ್ನು ಆಲ್ಫಾ, ಇದನ್ನು ಬೀಟಾ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ಆಲ್ಫಾ ಬೀಟಾ ತಗೊಳ್ಳೋದಾದ್ರೆ 3/2 ಮೈನಸ್ 1/3, ಇದು ಮೈನಸ್ ಆಫ್ ಮೈನಸ್ 7 ಡಿವೈಡ್ ಬೈ ಎ ಬೆಲೆ 6 ಇಸ್ ಈಕ್ವಲ್ ಟು ಲಾಸ ತಗೊಂಡ್ರೆ 2 3 6, ಅಲ್ಲಿಗೆ 9 ಮೈನಸ್ 2 1 2 ಆಯಿತು ಇಸ್ ಈಕ್ವಲ್ ಟು 7/6 ಆಯಿತು. ಇದು 9ರ 2 ಕಳೆದ್ರೆ 7/6, 7/6 ಆಯಿತು. ಹಾಗೆಯೇ ಇನ್ನೊಂದನ್ನು ನಾವು ತಗೊಂಡ್ರೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a, 3/2 ಇಂಟು ಮೈನಸ್ 1/3, c ಮೈನಸ್ 3/6, ಅಲ್ಲಿಗೆ ಮೈನಸ್ 3, 2 3 6, ಮೈನಸ್ 3/6 ಇಸ್ ಈಕ್ವಲ್ ಟು ಮೈನಸ್ 3/6. ಅಥವಾ ಕ್ಯಾನ್ಸಲ್ ಮಾಡಿದರೆ ಮೈನಸ್ 1/2 ಮೈನಸ್ 1/2 ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂ. 1,500ಗಳನ್ನು ಸಮವಾಗಿ ಹಂಚಿಸಲು ನಿರ್ಧರಿಸಲಾಗಿತ್ತು. ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದಿರೋದು. ಹಾಗಾಗಿ ಹಣ ಇರ್ತಕ್ಕಂಥ 1,500 ಹಂಚಬೇಕಾದರೆ 25 ರೂಪಾಯಿ ಕಡಿಮೆ ಆಯಿತು. ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಎ ಪ್ಲಸ್ ಶ್ರೇಣಿಯನ್ನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಆಗ ಪ್ರತಿಯೊಬ್ಬರಿಗೂ ದೊರೆಯುವ ಹಣ ಎಕ್ಸ್ ಇದ್ದಾಗ 1,500 ಡಿವೈಡೆಡ್ ಬೈ ಎಕ್ಸ್ ಆಯಿತು. ಆದರೆ ಎ ಪ್ಲಸ್ ಶ್ರೇಣಿಯನ್ನ 5 ವಿದ್ಯಾರ್ಥಿಗಳು ಹೆಚ್ಚಿಗೆ ಪಡೆದಾಗ ಅವಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಹಾಗಾದರೆ ಎಕ್ಸ್ ಪ್ಲಸ್ 5 ಇದ್ದಾಗ
ಪ್ರತಿಯೊಬ್ಬರಿಗೂ ದೊರೆಯುವ ಹಣ 1,500 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. ಅಲ್ಲಿಗೆ ನಮಗೆ ಪ್ರಶ್ನೆ ಪ್ರಕಾರ ತಗೊಂಡಾಗ 25 ರೂಪಾಯಿ ಕಡಿಮೆ ಬೀಳುತ್ತೆ. ಹಾಗಾಗಿ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು 1,500 ಡಿವೈಡ್ ಬೈ ಎಕ್ಸ್ ಮೈನಸ್ 1,500 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಕಡಿಮೆ ಬೀಳ್ತಕ್ಕಂಥ ಹಣ 25 ರೂಪಾಯಿ. ಲಾಸ ತಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಅಲ್ಲಿಗೆ 1,500 ಇಂಟು ಎಕ್ಸ್ ಪ್ಲಸ್ 5 ಮೈನಸ್ 1,500 ಎಕ್ಸ್ ಇಸ್ ಈಕ್ವಲ್ ಟು 25. ಅಲ್ಲಿಗೆ ಗುಣಿಸಿದ್ರೆ 1,500 ಎಕ್ಸ್ ಪ್ಲಸ್ 1,500 ಅಂದರೆ 15 75 7,500 ಮೈನಸ್ 1,500 ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ 5 ಎಕ್ಸ್ ಇಸ್ ಈಕ್ವಲ್ ಟು 25. 1,500 ಎಕ್ಸು ಇದು ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 7,500 ಇಸ್ ಈಕ್ವಲ್ ಟು 25 ಇಂಟು ಎಕ್ಸ್ ಸ್ಕ್ವೇರ್ 5 ಎಕ್ಸ್ ಮೂರೇ ಗುಣಾಕಾರವನ್ನು ಮಾಡಿದರೆ ಅಲ್ಲಿಗೆ 25 ನಾವು ಈ ಕಡೆಗೆ ತಗೊಂಡ್ರೆ 7,500 ಡಿವೈಡ್ ಬೈ 25 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ 25 ಒಂದೇ 25 ಮೂರಲೆ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಅದನ್ನು ಈ ಕಡೆಗೆ ತಂದರೆ ಮೈನಸ್ 300 ಇಸ್ ಈಕ್ವಲ್ ಟು 0. ಅಲ್ಲಿಗೆ ವರ್ಗ ಸಮೀಕರಣಕ್ಕೆ ಬಂತು. ಇಲ್ಲಿ 5 ಉಳಿದಿದೆ. 300 ಇಂಟು 1 ಅಂದರೆ 300 ಆಗುತ್ತೆ. 15 ಎರಡಲೆ 30 ಹಾಗೆಯೇ 20ರಲ್ಲಿ 15 ಕಳೆದ್ರೆ 5 ಎಕ್ಸ್ ಬರುತ್ತೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಎಕ್ಸ್ ಮೈನಸ್ 15 ಎಕ್ಸ್ ಮೈನಸ್ 300 ಇಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೆ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 20 ಮೈನಸ್ 15 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 20 ಇಂಟು ಎಕ್ಸ್ ಮೈನಸ್ 15 ಇಸ್ ಈಕ್ವಲ್ ಟು 0 ಆಯಿತು. ಅದನ್ನು ನಾವು 0ಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 15 ಇಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 20. ಎಕ್ಸ್ ಈಸ್ ಈಕ್ವಲ್ ಟು 15. ಅಲ್ಲಿಗೆ ಎ ಪ್ಲಸ್ ಶ್ರೇಣಿಯನ್ನು ಪಡೆದವರ ಸಂಖ್ಯೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇಸ್ ಈಕ್ವಲ್ ಟು 15 ಆಗ್ತಕ್ಕಂಥದ್ದು. ಅಲ್ಲಿಗೆ ಫಲಿತಾಂಶ ಪಡೆದ ನಂತರ 5 ಹುಡುಗರು ಜಾಸ್ತಿ ಆಗ್ತಾರೆ. ಅಲ್ಲಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 15 ಪ್ಲಸ್ 5 20 ವಿದ್ಯಾರ್ಥಿಗಳು ಆಗ್ತಕ್ಕಂಥದ್ದು. ಇದರಲ್ಲೇ ಚಾಯ್ಸ್ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ